ಸ್ನೇಹಿತರೆ, ಒಂದು ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ತೋರಿಸ್ತಾ ಇದೀನಿ. ಸೊ ನನಗೆ ಆಗಿರುವಂಥ ಆನ್ಲೈನ್ ಸ್ಕ್ಯಾಮು. ಸೊ ಇದು ರೀಸೆಂಟ್ ಡೇಸಲ್ಲಿ ಆಗಿರೋ ಸ್ಕ್ಯಾಮು. ವಾಲೆ ಆಲ್ಮೋಸ್ಟ್ ಒಂದು 2 ವಾರ ಆಗೋಯ್ತು, ಹಾಕ್ಲಿಲ್ಲ. ನಾನು ಹಾಕ್ಬೇಕಾಗಿತ್ತು ಆದಾಗಲೇ. ಸೊ ಲೇಟಾಗಿ ಆಗ್ತಾ ಇದೀನಿ. ಸೊ ಏನು ಗೊತ್ತಾ ಆನ್ಲೈನ್ ಸ್ಕ್ಯಾಮು? ಸೊ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಬಿಟ್ಟು ಹ್ಯಾಂಡಲ್ ಆನ್ಲೈನ್ ಆರ್ಡರ್ಸ್ ಅಂತ ಹೇಳ್ಬಿಟ್ಟು ಈ ಥರ ಡಿಫ್ರೆಂಟ್ ಆಗಿರುವಂಥ ಒಂದು ಆ್ಯಡ್ಸ್ಗಳನ್ನ ರನ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ಗಳಲ್ಲಿ. ಸೊ ನಾನು ಮನೆಯಲ್ಲಿ ಫ್ರೀ ಟೈಮಲ್ಲಿ ಇರ್ಬೇಕಾದ್ರೆ ಈ ಆ್ಯಡ್ಸ್ಗಳನ್ನ ನೋಡ್ಬಿಟ್ಟು ಯಾವ್ದಾದ್ರು ಜಾಬ್ ಅರ್ನಿಂಗ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ನೋಡಿ, ಫ್ಲಿಪ್ಕಾರ್ಟಿಂದ ಇನ್ನೊಂದು. ಸೊ ಫ್ಲಿಪ್ಕಾರ್ಟ್ದು ಹ್ಯಾಡ್ ರನ್ ಆಗ್ತಾ ಇದೆ. ಸೊ ಫಸ್ಟ್ ಕ್ರೈ ಅಂತ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್, ಅದ್ರದ್ದು ಆ್ಯಡ್ ರನ್ ಆಗ್ತಾ ಇದೆ ನೋಡಿ ಇಲ್ಲಿ, ಫಸ್ಟ್ ಕ್ರೈ ಅಂತೇಳಿ. ಸೊ ಅದಾದ್ಮೇಲೆ ಮೀಶೋದು ಆ್ಯಡ್ ರನ್ ಆಗ್ತಾ ಇದೆ. ಈ ಥರ ನೋಡಿ, ಇನ್ನೊಂದು ಆ್ಯಡ್ ತೋರಿಸ್ತೀನಿ ಅದೇ ಥರ. ಸೊ ಎಲ್ಲದರಲ್ಲೂ ಆ್ಯಡ್ಗಳು ರನ್ ಆಗ್ತಾ ಇದೆ. ನೋಡಿ, ಫ್ಲಿಪ್ಕಾರ್ಟ್ ರಿಕ್ವೈರ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಹಾಕ್ತಾರೆ. ಸೊ ಈ ಥರ ಆ್ಯಡ್ಗಳನ್ನ ಪ್ಲೇಸ್ ಮಾಡ್ತಾವ್ರೆ ಸಿಕ್ಕಾಪಟ್ಟೆ. ಸೊ ಈ ಆ್ಯಡ್ಗಳನ್ನ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒತ್ತುತ್ತೀವಿ ನಾವು, ಸೀದಾ ವಾಟ್ಸಪ್ಗೆ ತೋರಿಸುತ್ತೆ. ವಾಟ್ಸಪ್ಗೆ ಬರ್ತೀವಿ, ವಾಟ್ಸಪ್ ಬಂದ್ಬಿಟ್ಟು ಚಾಟ್ ಮಾಡ್ತಾರೆ. ಅವ್ರಿಗೆ ಹೋದ ತಕ್ಷಣ ಒಂದು ಆಟೋಮೆಟಿಕ್ ಒಂದು ಮೆಸೇಜ್ ಆಗುತ್ತೆ, ಅಂತ ಅವ್ರು ಆ ಕಡೆಯಿಂದ ಏನೋ ರಿಪ್ಲೈ ಮಾಡಿ, ಆ ಕಡೆಯಿಂದ ಅವ್ರದ್ದೊಂದು ಡೇಟಾ ಫುಲ್ ಅಲ್ಲೇ ರೆಡಿ ಇಟ್ಟಿರೋದೊಂದು ಬರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪಟ್ ಅಂತ ಏನಾದರೂ ಒಂದು ಮೆಸೇಜ್ ಹಾಕಿ ಅಂತ. ಸೊ ನಾವು ಓಕೆ, ನಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಏನಾದ್ರು ಮೆಸೇಜ್ ಹಾಕಿದ್ರೆ ಶುರು ಹಚ್ಕೋತಾರ ಅವ್ರ ಆಟಗಳನ್ನ ಅಲ್ಲಿಂದಾನೆ. ಸೊ ಏನಂತ ಅಂತಂದ್ರೆ, ಫಸ್ಟ್ ನಿಮ್ದು ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಾರೆ. ಸೊ ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅವ್ರದ್ದು ವೆಬ್ಸೈಟ್ಗೆ ಹೋಗಕ್ಕೆ ಹೇಳ್ತಾರೆ. ಒಂದು ಅಷ್ಟು ಸೋಷಿಯಲ್ ಮೀಡಿಯಾದು ಒಂದೇ ಕಡೆ ಒಂದು ಆ್ಯಡ್, ಒಂದು ಡಿಸ್ಪ್ಲೇ ಇರೋದು ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಆ ವೆಬ್ಸೈಟ್ ಅಲ್ಲಿ ತೋರಿಸ್ತೀನಿ, ಎಲ್ಲ ಪ್ರತಿಯೊಂದು ಸ್ಲೈಡ್ಸು ಹಾಕ್ತೀನಿ, ನೋಡ್ಕೊಳ್ಳಿ ಕೊನೆಯಲ್ಲಿ. ಸೊ ಅದಕ್ಕೆ ಹೋದ್ಮೇಲೆ ಏನಾಗುತ್ತೆ, ಅವ್ರ ಅಕೌಂಟಿಗೆ ಲಾಗಿನ್ ಆಗಕ್ಕೆ ಹೇಳ್ತಾರೆ. ಫಸ್ಟು ಲಾಗಿನ್ ಆಗ್ತೀನಿ. ಲಾಗಿನ್ ಆದ ತಕ್ಷಣ ಅವರೇ 60 ರೂಪಾಯಿ ಕೊಡೋ ಥರ ಒಂದು ಅಕೌಂಟಲ್ಲಿ ಬ್ಯಾಲೆನ್ಸ್ 60 ರೂಪೀಸ್ ಕ್ರೆಡಿಟ್ ಆಗಿಬಿಡುತ್ತೆ. ನಮಗೆ 60 ರೂಪಾಯಿ ಕ್ರೆಡಿಟ್ ಆಗಿದೆ. ನಿಮಗೆ ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮದು ಒಂದು ಇನ್ಸ್ಟಾಗ್ರಾಮಿಗೆ ಬರಕ್ಕೆ ಹೇಳ್ತಾರೆ. ಇನ್ಸ್ಟಾಗ್ರಾಮಿಗೆ ಬಂದಮೇಲೆ ಅವ್ರು ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡಬೇಕು. ಒಬ್ಬೊಬ್ರು ಆದ್ಮೇಲೆ ಒಬ್ಬೊಬ್ರು ತಗೊಂತಾರೆ ಚಾರ್ಜ್ಗಳು. ಯಾವ ಥರ ಅಂದರೆ, ಫಸ್ಟಲ್ಲಿ ಒಬ್ಳು ಬರ್ತಾಳೆ, ಅದಾದ್ಮೇಲೆ ಸೆಕೆಂಡಲ್ಲಿ ಒಬ್ಳು ಬರ್ತಾಳೆ, ಆಮೇಲೆ ಥರ್ಡ್ ಪ್ರೊಸೆಸ್ಗೆ ಇನ್ನೊಬ್ಳು ಬರ್ತಾಳೆ, ಆ ಥರ. ಸೊ ಫಸ್ಟ್ ಪ್ರೊಸೆಸಲ್ಲಿ ಬರೋಳು ಏನು ಮಾಡ್ತಾಳೆ, ಅವಳು 4 ಆಪ್ಷನ್ ಕೊಡ್ತಾಳೆ. ಆ 4 ಆಪ್ಷನ್ ಹಾಕ್ತೀನಿ, ನೋಡ್ಕೊಳ್ಳಿ. ಆ 4 ಆಪ್ಷನಲ್ಲಿ ಮೊದಲನೇ ಆಪ್ಷನಲ್ಲಿ ಒಂದು 200 ರೂಪಾಯಿಗೆ, ಎರಡನೇ ಆಪ್ಷನ್ 400 ರೂಪಾಯಿಗೆ, ಮೂರನೇ ಆಪ್ಷನ್ ಒಂದು 600 ರೂಪಾಯಿಗೆ, ಇನ್ನೊಂದು 1000 ರೂಪಾಯಿಗೆ, ಈ ಥರ ಒಂದು ಕೊಡ್ತಾಳೆ. ನಾವು ರೀಚಾರ್ಜ್ ಮಾಡಿಸ್ಕೋಬೇಕು. ನೆಕ್ಸ್ಟು ರೀಚಾರ್ಜ್ ಮಾಡಿಸ್ಕೊಂಡು ಏನು ಮಾಡಬೇಕು ಅಂದರೆ, ಅವರು ಕೊಡೋ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಆರ್ಡರ್ಗಳನ್ನ ಪ್ಲೇಸ್ ಮಾಡಬೇಕು. ನಾವೇ ಬೈ ಮಾಡಬೇಕು. ನಾನು ಏನಾಯ್ತು, ಇವಳು ಹೇಳಿದ್ದಲ್ಲ ಅಂದ್ಬಿಟ್ಟು 200 ರೂಪಾಯಿಂದ ಟ್ರೈ ಮಾಡಿದೆ. ಫ್ರಾಡ್ ಅಂತ ಗೊತ್ತಾಗ್ಬಿಡ್ತು ನನಗೆ, ಆದರೂ ಇರಲಿ ಅಂತ ಟ್ರೈ ಮಾಡಿದೆ. 200 ರೂಪಾಯಿನ ರೀಚಾರ್ಜು ಮಾಡಿಕೊಂಡೆ. ರೀಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳುತ್ತದು ಅಕೌಂಟು. ಸೊ ಎಲ್ಲ ಡೀಟೇಲ್ಸ್ನು ನಾನು ಏನು ಮಾಡಿದೆ, ನನ್ನ ಬ್ಯಾಂಕ್ ವರ್ಕ್ ಫೋನ್ ಮಾಡ್ಬಿಟ್ಟು ಎಲ್ಲನೂ ಬಂದ್ ಮಾಡಿಬಿಟ್ಟೆ. ಎಲ್ಲ ಈ ಪ್ರತಿಯೊಂದೂ ನನ್ನ ಅಪ್ಲಿಕೇಶನಿಂದ ಎಲ್ಲ ಒಂದೇ 1 ರೂಪಾಯಿ ಹೋಗ್ದಂಗೆ ಎಲ್ಲ ಬಂದ್ ಮಾಡ್ಕೊಂಡ್ಬಿಟ್ಟು 200 ರೂಪಾಯಿ ಮಾತ್ರ ರೀಚಾರ್ಜ್ ಮಾಡ್ಕೊಂಬಿಟ್ಟು 200 ರೂಪಾಯಿ ರೀಚಾರ್ಜ್ ಮಾಡ್ಕೊಂಬಿಟ್ಟು ಅವಳು ಹೇಳ್ದಂಗೆ ಆರ್ಡರ್ ಪ್ಲೇಸ್ ಮಾಡಿದೆ. ಫಸ್ಟಿಗೆ ಒಂದು ಯಾವುದೋ ಒಂದು ಸನ್ಸ್ಕ್ರೀನ್ ಬಂತು, ಅದನ್ನು ಪ್ಲೇಸ್ ಮಾಡಿದೆ. ಅದಾದಮೇಲೆ ಒಂದು ಟಿ ಶರ್ಟ್ ಬಂತು, ಅದನ್ನು ಪ್ಲೇಸ್ ಮಾಡಿದೆ. ಸೊ ಅಕೌಂಟಿಂದ ದುಡ್ಡು ಕಟ್ಟಾಯಿತು. ಸರಿ ಆಯ್ತು, ಕಟ್ಟಾಯ್ತಲ್ಲ, ನಾನೇ ಆರ್ಡ್ರನ್ನ ಬುಕ್ ಮಾಡ್ದಂಗೆ ಅದು ಕಟ್ಟಾಗೋಯ್ತು. ಕಟ್ಟಾದ್ಮೇಲೆ ಏನಾಯ್ತು, 400 ರೂಪಾಯಿ ಕ್ರೆಡಿಟ್ ಆಯಿತು ಒಂದು 2 ನಿಮಿಷ ಬಿಟ್ಟು ಅವಳು ಹೇಳಿದ್ಮೇಲೆ. ಸೊ ಇದೇನಿದು, ನಾ 200 ರೂಪಾಯಿ ಹಾಕ್ಬಿಟ್ಟು ಇದನ್ನ ಬೈ ಮಾಡ್ದಂಗೆ 400 ರೂಪಾಯಿ ಕ್ರೆಡಿಟ್ ಆಗುತ್ತಲ್ಲ ಇದರಲ್ಲಿ, ಇದು ಬೋನಸ್ ಪಾಯಿಂಟ್ ಥರ ಆ್ಯಡ್ ಆಗುತ್ತೆ ಅಂತ ಅಂದ್ಲು. ಸೊ ಇವಾಗ ಬೈ ಮಾಡಿದ್ಮೇಲೆ ಆರ್ಡರ್ ನಮಗೆ ಬರಬೇಕಲ್ಲ ಮನೆಗೆ, ಅದು ಬರೋಲ್ಲ. ಸೊ ಅದು ಒಂಥರ ಆನ್ಲೈನ್ ಆರ್ಡರ್ನ ಮ್ಯಾನೇಜ್ ಮಾಡೋದಂತೆ. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ಳಿಗೆ ಟೆಲಿಗ್ರಾಮಲ್ಲಿ ತಿರ್ಗಾ ಹಾಕ್ದೆ. 400 ರೂಪಾಯಿ ಬರಲಿಲ್ಲ ತಾಯೇ ನನ್ನ ಅಕೌಂಟಿಗೆ ಅಂತ ಕೇಳಿದೆ. ಸೊ ಅವಳೇನಂತಾಳೆ, ಬರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ನಿಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗಿದೆ ಅಂದ್ಬಿಟ್ಟು ನನ್ನ ಮೊದಲನೇ ಅಕೌಂಟ್ ನಂಬರ್ನ ತೆಗೆದುಬಿಟ್ಟವಳೆ. ಮಿಕ್ಕಿದ್ದಷ್ಟು ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕ್ಬಿಟ್ಟು ಕ್ರಿಯೇಟ್ ಆಗಿದೆ ಅಂದ್ಬಿಟ್ಟು ಒಂದು ಫೇಕು, ಒಂದು ಡೂಪ್ಲಿಕೇಟ್ ಒಂದು ಫೋಟೋಶಾಪ್ ಮಾಡ್ಬಿಟ್ಟು ಹಾಕೋಳೆ. 400 ರೂಪಾಯಿ ಅಕೌಂಟ್ ಕ್ರೆಡಿಟ್ ಆಗೈತೆ, ನೋಡಿದ್ರೆ 1 ರೂಪಾಯಿಗೂ ಅಕೌಂಟ್ ಬರಲಿಲ್ವಲ್ಲ. ಎಲ್ಲ ಬಂದ್ ಮಾಡಿಸಿದ್ದೀನಿ, ಬರೀ ಇನ್ಕಮ್ ಮಾತ್ರ ಬರ್ತೈತೆ, ಕ್ರೆಡಿಟ್ ಮಾತ್ರ ಅವ್ರಿಗೆ ಡೆಬಿಟ್ ಆಗ್ದಂಗೆ ಮಾಡಿದ್ದೀನಲ್ಲ, ನೋಡೋಣ ಇರೋ ಅಂದ್ಬಿಟ್ಟು. ಸರಿ ಅವ್ಳಿಗೆ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ತಿರ್ಗಾ ಮೆಸೇಜ್ ಮಾಡಿದೆ. ಅವಳೇನಂದು, ನಮ್ದು ಇಲ್ಲಿಗೆ ಪ್ರೊಸೆಸ್ ಮುಗ್ದೈತೆ ಮೊದಲನೇ ಸ್ಟೆಪ್ಪಲ್ಲಿ, ಸೆಕೆಂಡ್ ಇನ್ನೊಬ್ರು ಬರ್ತಾರೆ ಅಂದ್ಬಿಟ್ಟು ಒಬ್ಳದು ಟೆಲಿಗ್ರಾಮ್ದು ನಂಬರ್ ಕೊಟ್ಲು. ಅವಳಿಗೆ ಮೆಸೇಜ್ ಮಾಡಬೇಕು ಅಂದ್ಬಿಟ್ಟು ಅವಳು ಟೆಲಿಗ್ರಾಮಲ್ಲಿ ಅವಳದು ಬಂತು, ಅವಳು ಮೆಸೇಜ್ ಮಾಡಿದೆ. ಅವಳ ಹೆಸರು ನೋಡ್ಕೊಳ್ಳಿ ನೀಟಾಗೆ, ಅವಳದು ಹಾಕಿರ್ತೀನಿ. ಅವಳೇನಂತಾಳೆ, ನಿಮ್ದು ಅಕೌಂಟಿಗೆ ಹಾಕಿದ್ದೀನಿ, ಬಂದಿದೆ. ಸೊ ನಿಮಗೆ ಇನ್ನೊಂದು 4 ಸ್ಟೆಪ್ ಕೊಡ್ತಾರೆ ತಿರ್ಗಾ.
ಅಲ್ಲಿಂದ ಒಂದಷ್ಟು ದುಡ್ಡು ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಓನರ್ ಸ್ಟೆಪ್ಗೆ ಅಂತ. ಸೊ ನನಗೆ ಗೊತ್ತಾಗೋಯ್ತು ಪಕ್ಕಾ ಫ್ರಾಡ್ ಇಡು ಅಂತ. ಆ ವೆಬ್ಸೈಟಲ್ಲಿ ಹೆಂಗಿದೆ ಅಂತಂದರೆ, ಇಲ್ಲೇ ಬೆಂಗಳೂರಲ್ಲಿ ಕೋರ್ಮಂಗ್ಲ ಬೇಸಿಕ್ ಕಂಪ್ನಿ ಅಂತ ಅಂದ್ಬಿಟ್ಟು ಒಂದು ದೊಡ್ಡದಾಗಿ ಅವ್ರ ಸರ್ಟಿಫಿಕೇಟ್ ಪ್ರತಿಯೊಂದು ಡೀಟೇಲ್ ಖುದ್ದು ಒರಿಜಿನಲ್ ಅನ್ಕೋಬೇಕು, ತಲೆ ಮೇಲೆ ಹೊಡೆದಂಗೆ ಮಾಡಿಟ್ಟವ್ರೆ ಎಲ್ಲನೂ. ಆ ವೆಬ್ಸೈಟ್ಗೆ ಹೋಗ್ಬಿಟ್ರೆ ನೀವು, ಆ ವೆಬ್ಸೈಟ್ಗೆ ಹೋಗ್ಬಿಟ್ಟೆಲ್ಲ ಲಾಗಿನ್ ಆಗ್ಬಿಟ್ರೆ ಅಂದರೆ ಮುಗಿದೋಯ್ತು ನಿಮಗೆ. ಇದೇನೋ ನಿಜ ಏನೋ ನಮಗೆ 200 ರೂಪಾಯಿ ಹಾಕ್ಬಿಟ್ರೆ 400 ರೂಪಾಯಿ ಬೈ ಮಾಡ್ಬಿಟ್ರೆ ತಿರ್ಗಾ ಅವರೇ ಗ್ರೇಟ್ ಬೋನಸ್ ಥರ ಕೊಡ್ಬಿಡ್ತಾವ್ರೆ 200 ರೂಪಾಯಿ ಅಂತ ಅನ್ನೋ ಥರ. ಹಂಗೆ ತಲೆ ಮೈಂಡ್ ಸೆಟ್ ಚೇಂಜ್ ಮಾಡಿಬಿಡ್ತಾರೆ, ಆ ಥರ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವು ಅದೇ ಥರ ಮಾಡಿಬಿಟ್ಟು ಬೈವ್ ಮಾಡ್ತೀವಿ, ಏನು ಗೊತ್ತಿಲ್ಲದಂಗೆ ನೀವೇನು ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಸೊ ಕರೆಕ್ಟಾಗಿ ಟೈಮ್ ನೋಡಿಕೊಂಡು ನಿಮ್ಮ ಅಕೌಂಟಲ್ಲಿ ಜಾಸ್ತಿ ದುಡ್ಡಿದ್ದು ಟೈಮ್ ನೋಡಿಕೊಂಡು ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಫುಲ್ಲು ತೆಗ್ದಿರ್ತಾರೆ ಆ ವೆಬ್ಸೈಟಿಂದ. ಕ್ಲೀನಾಗಿ ಎತ್ಕೋತಾರೆ, ನೈಸಾಗಿ ಹುಷಾರಾಗಿರಬೇಕು. ಹುಷಾರಾಗಿರಬೇಕು ಇವ್ರ ಹತ್ರ. ಸೊ ಅದಾದಮೇಲೆ ಇನ್ನೂ ಯಾವ ಥರ ಫ್ರಾಡ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೀವೇನಾದ್ರು ಅಕೌಂಟಿಂದ ಈ ಥರ ಎಲ್ಲ ಕ್ಲೋಸ್ ಮಾಡಿಸಿ ಇಟ್ಬಿಟ್ಬಿಟ್ಟಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇನ್ನೊಂದು ಸ್ವಲ್ಪ ಹಾಕಿ ಅದಾದ್ಮೇಲೆ ಬರುತ್ತೆ, ನೆಕ್ಸ್ಟ್ ಬರುತ್ತೆ ಅಂತ. ಫಸ್ಟ್ ನಿಮ್ಮ ಅಕೌಂಟಿಗೆ ಬತ್ತಾಯಿದೆ ಅಂತ ತೋರಿಸ್ತಾನೆ ಎಲ್ಲನೂ ಬೈ ಮಾಡಿಸ್ಕೊತಾ ಇರ್ತಾರೆ ವೆಬ್ಸೈಟಿಂದ. ಮನೆಗೂ ಬರೋದಿಲ್ಲ ಅದು ನೀವು ಬೈ ಮಾಡಿದ್ದು, ಅವ್ರ ಅಕೌಂಟಿಗೆ ಹೋಗಿದ್ದು ಅವ್ರಿಗೆ ಹೋಗಿ ಸೇರ್ಕೋತದ ಹೊರತು ನಿಮ್ಮ ಅಕೌಂಟಿಗೆ 1 ರೂಪಾಯಿಯೂ ಬರೋದಿಲ್ಲ. ನಾನು 2 ದಿನ ವೆಯ್ಟ್ ಮಾಡಿದೆ, ಬಂದಿದೆ ಅಂತ ಹೇಳ್ಬಿಟ್ಟು ಮೊದಲನೇ ನಂಬರ್ ತೆಗ್ಬಿಟ್ಟವಳು ಅಕೌಂಟ್ ನಂಬರ್ದು. ನೀವು ತಪ್ಪಾಕಿದೆ ತಾಯಿ ಅಂತ ಕೇಳಿದ್ರೆ ಇಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅಂತಾನೆ ವಾದ ಮಾಡ್ತಾಳವಳು. ಬಂತ ನೋಡೋಣ ಅಂದ್ಬಿಟ್ಟು ನಾನು ಅಕೌಂಟಲ್ಲಿ ಕಾಯ್ಕೊಂಡಿದ್ದೀನಿ 2-3 ದಿನ ಬರಲೇ ಇಲ್ಲ. ನೋಡ್ತೀನಿ ಇದೇ ಥರ ಆ್ಯಡ್ಸ್ ರನ್ ಆಗ್ತಾನೆ ಇದು ಇನ್ಸ್ಟಾಗ್ರಾಮ್ಗಳಲ್ಲಿ ಪದೇ ಎಲ್ಲ ಫ್ರಾಡು. ಪಕ್ಕಾ 420 ಕ್ಲಾಸ್ ನನ್ನ ಮಕ್ಕಳು ಕೂತ್ಕೊಂಡ್ಬಿಟ್ಟವ್ರೆ ಬೆಂಗಳೂರೊಳಗಡೆ. ದೊಡ್ಡ ಫ್ರಾಡ್ ನನ್ನ ಮಕ್ಕಳು. ದುಡ್ಡನ್ನ ಹೊಡಿತಾರೆ ಅಂದರೆ ಹಿಂಗೆ ಹೊಡಿತಾ ಇಲ್ಲ, ಎಲ್ಲ ಕಡೆಯಿಂದನೂ ಫ್ರಾಡ್ ಮಾಡ್ತವ್ರೆ. ಸಿಕ್ಕಾಪಟ್ಟೆ ಫ್ರಾಡ್ ಆಗ್ಬಿಟ್ಟೈತೆ ಈ ಇಯರ್. ನನಗೆ ಬರೀ ಫ್ರಾಡ್ಗಳೇ ಆಗ್ಬಿಟ್ಟವ್ರೆ ಸಿಕ್ಕಾಪಟ್ಟೆ. ನಾನು ಏನೇ ಮಾಡಲಿ ಎಲ್ಲದರಲ್ಲೂ ಫ್ರಾಡ್ ಆ್ಯಡ್ಸ್ಗಳು, ಫ್ರಾಡ್ ಮೆಸೇಜ್ಗಳು, ಫ್ರಾಡ್ ಎಲ್ಲ ಫ್ರಾಡ್ಗಳು. ಬಡ್ಡಿ ಮಕ್ಕಳು ಸಿಕ್ಕಾಪಟ್ಟೆ ಫ್ರಾಡ್ ಆ್ಯಡ್ಸ್ ಬರ್ತಾವೆ, ಹುಷಾರಾಗಿರಿ. ಸೊ ಏನಂತಂದರೆ ನನಗಾಗಿದ್ದು ಪಾಪ ಇನ್ನೂ ಯಾರು ಗೊತ್ತಿಲ್ಲೋದನ್ಗಾದರೆ ಪ್ರಾಬ್ಲಮ್ಮೇ. ಸೊ ನನಗೆ ಆಲ್ರೆಡಿ ಆಗಿ ಅನುಭವಿಸ್ತಾ ಇದ್ದೀನಿ. ಸೊ ಬರೀ 200 ರೂಪಾಯಿ ಕಳ್ಕೊಂಡಿದ್ದೀನಿ ಇದೇ ವೆಬ್ಸೈಟಲ್ಲಿ. ಸೊ ಇದರಲ್ಲಿ ನೀವು ಏನಾರು ಮಕ್ಕರಾಗಿ ನಾ ಬರುತ್ತೀನಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದಿದ್ದೀರಾ, ಇಲ್ಲಿ ಅಕೌಂಟಲ್ಲಿ ಶೋ ಆಗ್ತಾ ಇದೆಯಲ್ಲ, ವಿಡ್ರಾ ಮಾಡೋದಕ್ಕೆ ಕೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ಎಲ್ಲ ಪ್ರೊಸೆಸ್ನು ಮಾಡಿದ್ದೀನಿ. ಸೊ ಅವ್ಳು ಕೇಳ್ದಂಗೆ ಎಲ್ಲ ಪ್ರೊಸೆಸ್ನು 1 by 1 ಮಾಡಿದ್ದೀನಿ. ಅದು ನನಗೆ ಇದಾದಮೇಲೆ ವಿಡಿಯೋದಲ್ಲಿ ನೋಡಿ ಕ್ಲೀನಾಗಿ ಹಂಗೆ ಮಾಡಿದ್ದೀನಿ ಅಂತ ಅಷ್ಟು ಸ್ಕ್ರೀನ್ಶಾಟ್ ಹೊಡೆದು ಅಷ್ಟನ್ನು ಸ್ಕ್ರೀನ್ ರೆಕಾರ್ಡು ಮಾಡಾಕಿದ್ದೀನಿ. ಸೊ ಇದು ನಾನು ಮಿಸ್ಯೂಸ್ ಮಾಡ್ಕೋಬೇಡಿ. ಏನಾದ್ರು ಎಜುಕೇಷನ್ ಪರ್ಪಸ್ ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ಶೇರ್ ಮಾಡಿ ವಿಡಿಯೋ ಯೂಸ್ ಆದರೆ. ಯಾಕಂದರೆ ಬೇರೆಯವರು ಮಕ್ಕರಾಗೋದು ಬೇಡ. ಮಕ್ಕರ ಅಂತ ಅಂದರೆ ಸುಮ್ಮನೆ ಏನೋ ಕುರಿ ಅಂದ್ಬಿಟ್ಟು ಹೋಲಿ ಬಿಡು, ಹಾಳಾಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದಿತ್ತು. 200 ರೂಪಾಯಿ ಹೋಯ್ತಲ್ಲ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾರೆ ಉದ್ದೇಶ. ಏನು ನಾಳೆ ದಿನ ಯಾರು ಫ್ರಾಡ್ಗಳು ಬಡ್ಡಿ ಮಕ್ಕಳು ನನಗೆ ಮಾತ್ರ ಇದೇ ಥರ ಬರ್ತಾಯಿತ್ತೋ ಇಲ್ಲ ಬೇರೆಯವ್ರಿಗೂ ಬರ್ತಾಯಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮ್ಗೆ ಇದೇ ಥರ ಬರ್ತಾಯಿದ್ದ ಆಡ್ಗಳು, ಫ್ರಾಡ್ ಆಡ್ಗಳು, ಇಲ್ಲ ನಿಮಗೂ ಬರ್ತಾಯ್ತಾ? ಯಾಕಂದರೆ ಈಗ IP ಅಡ್ರೆಸ್ ಅನ್ನೋದೊಂದು ಇದೇ ಐತಲ್ಲ, ಅದನ್ನು ಇಟ್ಕೊಂಬಿಟ್ಟು ಹೆಂಗೆಲ್ಲ ನಮಗೆ ಪರ್ಫೆಕ್ಟ್ ಟ್ರ್ಯಾಕ್ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ನಮಗೆ ಹೋಗ್ಬೇಕದು. ಅದೇ ಥರ ಗುರಿ ಇಟ್ಟು ಹಾಕ್ತಾರೆ ಕರೆಕ್ಟಾಗಿ ಆ್ಯಡ್ಸ್ಗಳನ್ನ. ಅದೇ ಥರ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಾನು ಸರ್ಟಿಫಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದರಲ್ಲಿ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀವಿ ನಾವು. ಹೆಂಗೆ ಅಂದರೆ ಪರ್ಫೆಕ್ಟಾಗಿ ನಮ್ಮದು IP ಅಡ್ರೆಸ್ ಪ್ರತಿಯೊಂದು ಇಟ್ಕೊಂಡಿರ್ತಾರಲ್ಲ, ಕರೆಕ್ಟಾಗಿ ನಮಗೆ ಡ್ರಾಪ್ ಮಾಡ್ತಾ ಇರ್ತಾರೆ. ದೊಡ್ಡ ಕಳ್ಳರು ಯಾರನ್ನ ನೀವು ಒಳ್ಳೆಯವ್ರು ಅಂದ್ಕೊಂಡಿರ್ತೀರೋ, ಯಾರನ್ನ ನೀವು ಪಕ್ಕಾ ಇವ್ರು ನಮ್ಮನ್ನ ಕಾಯಕ್ಕೆ ಕೂತವ್ರೆ ಅಂದ್ಕೊಂಡಿರ್ತೀರೋ ಅವರೇ ಪಕ್ಕಾ 420ಗಳು. ತಿಳ್ಕೊಬಿಡಿ, ಪಕ್ಕಾ ಕಳ್ಳನ ಮಕ್ಕಳು, ದೊಡ್ಡ 420 ನನ್ನ ಮಕ್ಕಳು ಇದ್ದಾರೆ. ದೊಡ್ಡ ಸೈಬರ್ ಫ್ರಾಡ್ ಮಾಡೋ ಕಳ್ಳನ ಮಕ್ಕಳೇ ಅವರು. ಹುಷಾರಾಗಿರಿ. ನಿಮ್ಮ ಹತ್ರನೇ ವಸೂಲಿ ಮಾಡಿಕೊಂಡು ನಿಮಗೆ ಮಕ್ಕಳು ಟೋಪಿ ಹಾಕೋ ಬಡ್ಡಿ ಮಕ್ಕಳು. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಯಾವ್ಯಾವ ಥರ ಸ್ಲೈಡ್ ಶೋ ಎಲ್ಲ ಹಾಕ್ತೀನಿ ಅವಳು ಏನೇನು ಮಾಡಿದ್ದು ಅಂತ. ಕೊನೆಯಲ್ಲಿ 1 ರೂಪಾಯಿನೂ ಬರಲಿಲ್ಲ ಅಕೌಂಟಿಗೆ, 4 ಪೈಸೆನೂ ಬರಲಿಲ್ಲ. ಅಕೌಂಟ್ ಖುದ್ದು ಬಂದು ಮಾಡಿಟ್ಬಿಟ್ಟಿದ್ದೆ ನಾನು. FD ಹಾಕೊಂಬಿಟ್ಟು ಇದ್ದಿದ್ದು ಒಂದು ಅಷ್ಟೇ ಕಾಸು. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹೊರಗಟ್ಟಲೆ ಲಾಸ್ ಆಗೋಗೈತೆ. ಅದ್ರದ್ದೊಂದು ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಅದು ಯಾವ್ಯಾವ ಥರ ಮಕ್ಕಳು ಮಾಡೋರು ಅಂತ. ಸೊ ಇದನ್ನ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಯಾರಿಗಾರು ಇಷ್ಟ ಆಗುತ್ತೆ ಅಂತಂದರೆ, ಸೊ ಯೂಸ್ ಆಗುತ್ತೆ ಅಂತಂದ್ರೆ ಶೇರ್ ಮಾಡಿ. ಯಾಕಂದರೆ ಮಕ್ಕಳು ಟೋಪಿ ಹಾಕೋ ಸಿಕ್ಕಾಪಟ್ಟೆ ಅವರೇ ಬೆಂಗಳೂರಲ್ಲಿ. ಕಂಪನಿದು ಒಂದು ಸ್ಕ್ರೀನ್ಶಾಟ್ ಹೊಡೆದಿದ್ದೀನಿ, ಅದು ಒರಿಜಿನಲ್ಲ, ಡೂಪ್ಲಿಕೇಟ. ಯಾರು ಪೊಲೀಸ್ನವರು ಅಂದ್ಕೊಂಡಿರೋರು, ಸೈಬರ್ ಕ್ರೈಮಲ್ಲಿ ವರ್ಕ್ ಮಾಡ್ತಾ ಇರೋರು ಈ ವಿಡಿಯೋ ಸಿಕ್ಬಿಟ್ರೆ ದಯವಿಟ್ಟು ಅವ್ರನ್ನ ಟ್ರ್ಯಾಕ್ ಮಾಡಿ ಹೊಡಿಗಾಕಿ. ನಾನದು ಕಂಪ್ಲೇಂಟ್ ಕೊಡೋಕೆ ಬರೋದಿಲ್ಲ ಶಿವ. ಯಾಕಂದರೆ ಕಂಪ್ಲೇಂಟ್ ಕೊಟ್ಟರೆ ಯಾರು ಏನು ಮಾಡೋದ, ನನಗೆ ಎಂತೆಂಥದ್ದು ತೊಂದರೆ ಗಲಾಟೆಗಳಾದಾಗಲೇ ಕಂಪ್ಲೇಂಟ್ ಕೊಟ್ಟಾಗ ಯಾರು ಏನು ತೊಗೊಂಡಿಲ್ಲ. ಸೊ ಅದರಿಂದ ಇವೇ ತೊಗೊಂಡ್ಬಿಟ್ಟು ಖುದ್ದಾಗಿ ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ತಿಳ್ಕೊಂಬಿಟ್ಟು ಸುಮ್ಮನೆ ಕೈ ಮುಗಿದ್ಬಿಡ್ತೀವಿ. ಸರಿನಾ? ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.